ನಮ್ಮ ಎಲ್ಲ ಕರ್ನಾಟಕ ಸ್ನೇಹಿತರಿಗೆ ನಾನು ಶಿವಶಂಕರ್ ಸೂರ್ಯವಂಶಿ ಇವಾಗ ಈ ವಿಡಿಯೋದಲ್ಲಿ ಸ್ವಾಗತ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ. ಸ್ನೇಹಿತರೆ, ನಾನು ಶಿವಶಂಕರ್ ಸೂರ್ಯವಂಶಿ ಫ್ರಮ್ ಉಮರ್ಗಾ, ಧಾರಾಶಿವ್, ಮಹಾರಾಷ್ಟ್ರ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಕನ್ನಡ ಅಷ್ಟು ಪರ್ಫೆಕ್ಟ್ ಬರೋದಿಲ್ಲ, ಯಾಕಂದರೆ ನಮ್ಮದು ಮದರ್ ಟಂಗ್ ಮರಾಠಿ ಮತ್ತು ಎಲ್ಲ ಎಜುಕೇಷನ್ ಮಹಾರಾಷ್ಟ್ರದಾಗೆ ಆಗಿದೆ. ಬಟ್ ಇವಾಗ ಸ್ಪೆಷಲಿ ನಿಮಗೋಸ್ಕರ ಕನ್ನಡದಲ್ಲಿ ನಾ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದರಲ್ಲಿ ಏನಾರೇ ಮಿಸ್ಟೇಕ್ ಆಗಿದ್ದಿತ್ತಂದರೆ ದಯವಿಟ್ಟು ಕ್ಷಮಿಸಿ. ಸ್ನೇಹಿತರೆ, ಇವಾಗ ನಾವು ಒಂದು ತುಂಬ ಒಳ್ಳೆಯದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಮೇ ಬಿ ನಿಮ್ಗೆ ಗೊತ್ತಾಗಿರಬಹುದು, ಕರ್ಜ್ ಮುಕ್ತಿ ಅಭಿಯಾನ್. ಎಸ್ ಸ್ನೇಹಿತರೆ, ಇದು ಕರ್ಜ್ ಮುಕ್ತಿ ಅಭಿಯಾನ್ ಏನಿದೆ, ಇದು ಅಭಿಯಾನ್ ಯಾವ ಥರ ವರ್ಕ್ ಆಗ್ತಾ ಇದೆ, ಇದ್ರದ್ದು ಉದ್ದೇಶ ಏನು, ಇದರಲ್ಲಿ ನಾವು ಏನು ಕೆಲಸ ಮಾಡಬೇಕು, ಇದರಲ್ಲಿಂದ ನಮಗೇನು ಲಾಭ ಇದೆ, ಕರ್ಜ್ ಮುಕ್ತಿ ಅಭಿಯಾನದಲ್ಲಿ ಏನು ಮೋಸಾರೇ ಆಗೋದಿಲ್ಲ, ಕರ್ಜ್ ಮುಕ್ತಿ ಅಭಿಯಾನದಂಗೆ ಚೀಟಿಂಗ್ರೇ ಆಗೋದಿಲ್ಲ, ಇಂಥ ಸಾವಿರಾರು ಕ್ವೆಶನ್ಸ್ ನಾ ಅರ್ಥ ಮಾಡ್ಕೋತೀನಿ. ನಿಮ್ಮ ಮನಸ್ಸದಾಗೂ ಇರ್ಬೋದು, ನಿಮ್ಮ ಬ್ರೈನ್ದಾಗೂ ಇರ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೀವು ಬರೋದು ಒಂದು 10-15 ನಿಮಿಷ ಟೈಮ್ ತೆಗೆದು ಪೂರ್ತಿ ವಿಡಿಯೋ ನೋಡಿ. ಕರ್ಜ್ ಮುಕ್ತಿ ಅಭಿಯಾನ ಬಗ್ಗೆ ಎಲ್ಲ ಡಿಟೇಲ್ ಇನ್ಫಾರ್ಮೇಷನ್ ನಿಮ್ಗೆ ಕೂಡ ಸಿಗುತ್ತೆ. ಯಾಕಂದರೆ ಇದು ಒಂದು ಮಿಷನ್ ಇದೆ ಮೈ ಡಿಯರ್ ಫ್ರೆಂಡ್, ಇದು ಒಂದು ಅಭಿಯಾನ ಇದೆ, ಇದು ಒಂದು ಮೊಹಿಮೆ ಇದೆ. ಈ ಮಿಷನ್ದು ಮೇನ್ ಗುರಿ ಏನಿದೆ, ಈ ಮಿಷನ್ದು ಮೇನ್ ಗುರಿ ಇದೆ ಈ ಸಮಾಜದಲ್ಲಿ ದುಡ್ಡಿಂದ ಬಗ್ಗೆ ಯಾರ್ಯಾರಿಗೆ ಕಷ್ಟ ಇದ್ದಾವೆ, ಇಲ್ಲಾಂದರೆ ಯಾರ್ಯಾರಿಗೆ ಸಾಲ ಆಗಿದೆ, ಲೋನ್ಸ್ ಆಗಿದ್ದಾವೆ, ಆ ಎಲ್ಲರಿಗೆ ಸಪೋರ್ಟ್ ಮಾಡಬೇಕು. ಅವ್ರದ್ದು ಫೈನಾನ್ಷಿಯಲ್ ಕ್ರೈಸಿಸ್ಲಿಂದ ಹೊರಗಡೆ ತರಬೇಕು. ಒಂದು ಜಬರ್ದಸ್ತ್ ಲೈಫ್, ಒಂದು ಜಬರ್ದಸ್ತ್ ಜೀವನ ಅವರಿಗೂ ಮುಂದೆ ಕಾಪಾಡ್ಲಿಕ್ಕೆ ಹೆಲ್ಪ್ ಮಾಡಬೇಕು, ಸಹಾಯತ ಮಾಡಬೇಕು. ಇದೇ ಕರ್ಜ್ ಮುಕ್ತಿ ಅಭಿಯಾನದ ಮೇನ್ ಉದ್ದೇಶ ಇದೆ ಮಾಡಿ ಫ್ರೆಂಡ್. ಕರ್ಜ್ ಮುಕ್ತಿ ಅಭಿಯಾನ್ ಇದ್ರ ಬಗ್ಗೆ ನಾವು ಎಷ್ಟು ಹೆಚ್ಚಿಗೆ ಮಾತಾಡೋಣ ಅಷ್ಟು ಕಡಿಮೆ ಇದೆ ಮಾಡಿ ಫ್ರೆಂಡ್. ಯಾಕಂದ್ರೆ ಇದು ಏನು ಕಂಪನಿ ಇಲ್ಲ, ಇದು ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ ನೋಡೋಣ. ನೋಡಿ, ಒಂದು ಎಕ್ಸಾಂಪಲ್ನ ತಗೋತೀವಿ ಹಮೇಶ. ಯಾಕಂದರೆ ಈ ಸಿಸ್ಟಮ್ದು ಬೇಸ್ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸಾವಿರಾರು ಜನ ಏನು ವಿಚಾರ ಮಾಡ್ತಾರೆ, ಏನಪ್ಪ ಇಂಥ ಭಾಳಷ್ಟು ಕಂಪನಿಗಳು ಬರ್ತಾವೆ, ಭಾಳಷ್ಟು ಕಂಪನಿಗಳು ಹಾಳಾತಾವೆ, ಭಾಳಷ್ಟು ಕಂಪನಿ ಹೋಗ್ತಾವೆ, ಭಾಳಷ್ಟು ಜನರದ್ದು ದುಡ್ಡು ಹಾಳಾತಾವೆ. ಕರೆಕ್ಟ್, ನಾ ಒಪ್ತೀನಿ. ಬಟ್ ಮೇನ್ ಫಸ್ಟ್ ಥಿಂಗ್, ಇದು ಕಂಪನಿ ಅಲ್ಲ ಸ್ನೇಹಿತರೆ, ಇದು ಕಂಪನಿ ಅಲ್ಲ. ನಾವು ಕರ್ಜ್ ಮುಕ್ತಿ ಅಭಿಯಾನ್ ಈ ಸಿಸ್ಟಮ್ಗೆ ₹1 ಕೊಡಲ್ಲ. ಕರ್ಜ್ ಮುಕ್ತಿ ಅಭಿಯಾನ್ ಇದು ಕಂಪನಿ ಅಲ್ಲ, ಇದು ಸಂಸ್ಥೆ ಅಲ್ಲ. ಇದು ಒಂದು ಮಿಷನ್ ಇದೆ, ಇದು ಒಂದು ಐಡಿಯಾ ಇದೆ, ಇದು ಒಂದು ಥಾಟ್ ಇದೆ. ಈ ಮಿಷನದಲ್ಲಿ ನೀವೇ ಎಲ್ಲರಿಗೆ ಒಬ್ರಿಗೊಬ್ರಿಗೆ ಸಹಾಯತ ಮಾಡಿ, ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿ ಮುಂದೆ ತರೋದು ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್ನ ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್. ಇದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಯ್ತಂದ್ರೆ ಆಟೋಮೆಟಿಕಲಿ ಕರ್ಜ್ ಮುಕ್ತಿ ಅಭಿಯಾನದ ಬೇಸ್ ಅರ್ಥ ಆಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ಊರಿದೆ ಅಂತ ತಿಳ್ಕೊರಿ. ABC ಹೆಸರದು ಒಂದು ಊರಿದೆ. ಆ ಊರದಲ್ಲಿ ಸುಮಾರು 1,000 ಫ್ಯಾಮಿಲೀಸ್ಗಳು, ಇರ್ತಾವೆ ಅಂತ ತಿಳ್ಕೊರಿ. 1,000 ಫ್ಯಾಮಿಲಿಗಳು ಆ ಊರದಲ್ಲಿ ಇರ್ತಾವೆ. ಈಗ ನೋಡಿ, ಮದುವೆ ಎಲ್ಲಾರ್ದು ಮನೆಯಾಗ ಆಗುತ್ತೆ. ಯಾರ ಮನೆಯಾಗ ಇವತ್ತು, ಯಾರ ಮನೆಯಾಗ ನಾಳೆಗೆ, ಯಾವ ಮನೆಯಾಗ 1 ವರ್ಷ ಆದ್ಮೇಲೆ, ಯಾರ ಮನೆಯಾಗ 10 ವರ್ಷ ಆದ್ಮೇಲೆ, ಯಾರ ಮನೆಯಾಗ ಮಗಳದ ಮದುವೆ, ಯಾರ ಮನೆಯಾಗ ಮಗಂದು ಮದುವೆ ಅಂದರೆ 100% ಆಗೇ ಇರ್ತಾವೆ. ಸ್ನೇಹಿತರೆ, ಇವತ್ತಿನ ಡೇಟ್ದಾಗ ಸಣ್ಣ ಪುಟ್ಟ ಮದುವೆನೂ ಮಾಡ್ಬೇಕಂದ್ರೆ ಕನಿಷ್ಠ ಎಷ್ಟು ಖರ್ಚ ಬರುತ್ತೆ ನೀವೇ ಹೇಳಿ? ಕನಿಷ್ಠ 4-5 ಲಕ್ಷ ರೂಪಾಯಿ ಖರ್ಚ ಬರುತ್ತೆ ಕನಿಷ್ಠ, ಸಣ್ಣ ಪುಟ್ಟ ಮದುವೆ ಅಂದರೆ. ಕರೆಕ್ಟ್. ಈಗ ತಿಳ್ಕೊರಿ, ಈ ಸಾವಿರಾರು ಫ್ಯಾಮಿಲಿ ಇರೋದು ಇದು ಒಂದು ಊರದಾಗ. ಒಬ್ಬರ ಮನ್ಯಾಗ ಮದುವೆ ಫಿಕ್ಸ್ ಆಗಿದೆ, ಅವ್ರ ಮನ್ಯಾಗ ಹಣ ಇಲ್ಲ, ಅವ್ರ ಮನ್ಯಾಗ ದುಡ್ಡಿಲ್ಲ. ಏನು ಮಾಡ್ಬೇಕು ಅವರು? ಮದುವೆ ಕ್ಯಾನ್ಸಲ್ ಮಾಡೋಕೆ ಬರುತ್ತೆ? ಇಲ್ಲ. ಮತ್ತೆ ಏನು ಮಾಡಬೇಕು? ಯಾರು ಹೆಲ್ಪ್ ಮಾಡ್ತೀರಾ? ಇಲ್ಲ. ಮತ್ತೆ ಏನು ಮಾಡಿಕೆ ಹೋಗ್ರು? ಮದುವೆ ಮಾಡಲೇಬೇಕು. ಹುಡುಗಿದ ಮದುವೆ ಇದೆ, ಮಗಳದ ಮದುವೆ ಇದೆ, ಏನು ಮಾಡಬೇಕು? ಸ್ನೇಹಿತರೆ, ಆ ಫ್ಯಾಮಿಲಿದಾಗ ಯಾರು ಮೇನ್ ಇರ್ತಾರಲ್ಲ, ಕರ್ತಾ ಯಾರಿಗೂ ಅಂತೀವಿ, ಮೇನ್ ಮನೆಗೆ ಹಿರಿಯರು ಯಾರು ಇರ್ತಾರಲ್ಲ, ಅವರಿಗೆ ಆ ಟೆನ್ಷನ್ ಬಗ್ಗೆ ಅರ್ಥ ಆಗುತ್ತೆ. ಬಾಕಿ ನೀವು ಸುಮ್ಮನೆ ಯೋಚನೆ ಮಾಡಬೇಕು. ಬಟ್ ಮೇನ್ ಟೆನ್ಷನ್ ಅವ್ರಿಗೆ ಇರ್ತದೆ. ಹೆಂಗಪ್ಪ ಏನು ಯೋಚನೆ ಮಾಡಬೇಕು, ಎಲ್ಲಿಂದ ದುಡ್ಡು ತರಬೇಕು, ಹೆಂಗೆ ಮದುವೆ ಮಾಡಬೇಕು. ಮತ್ತು ಅವ್ರೇನು ಮಾಡ್ತಾರೆ, ಮನ್ಸ್ದಾಗ ಇಲ್ಲಂದ್ರೂ ಎಲ್ಲಿ ಸಾಲ ತಗೋತಾರೆ. ಸ್ನೇಹಿತರೆ, ಸಾಲ ತಗೋಬೇಕಂತ ಯಾರಿಗೂ ಇಷ್ಟ ಇರಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ಸಾಲ ಆಗಬಾರ್ದು. ಬಟ್ ಏನೋ ಆಪ್ಷನ್ ಇಲ್ಲ. ಸಾಲ ತೊಗೊಂಡು ಮದುವೆ ಮಾಡ್ತಾರೆ, ನಾಳೆಗೆ ಅದು ಸಾಲ ಮುಟ್ಸ್ಕೊಳ್ಳೋಕೆ ಪೂರ್ತಿ ಜೀವನ ಅವ್ರದ್ದು ವೇಸ್ಟ್ ಆಗ್ತದೆ ಮೈ ಡಿಯರ್ ಫ್ರೆಂಡ್. ಈಗ ಇದೇ ಎಕ್ಸಾಂಪಲ್ದಲ್ಲಿ ಈ ABC ಊರಿದೆ. ಈ ಊರದಲ್ಲಿ 1,000 ಫ್ಯಾಮಿಲೀಸ್ ಅವ. ಈ 1,000 ಫ್ಯಾಮಿಲಿಗಳು ಯುನಿಟಿ ಮಾಡಿ ತೋರಿಸಿದ್ರು ಅಂತ ತಿಳ್ಕೊರಿ.
ಒಂದು ರೂಲ್ಸ್ ಮಾಡಿದ್ರು, ಏನಪ್ಪ ನೋಡಿ ಇದು ಇವಾಗ ಅವ್ರ ಮನೆಯಾಗ ಸಮಸ್ಯೆ ಬಂದಿದೆ, ನಾಳೆಗೆ ನಮ್ಮ ಮನೆಗೂ ಸಮಸ್ಯೆ ಬರ್ಬೋದು, ಮತ್ತು ಇದ್ರ ಮೇಲೆ ಪರಿಹಾರ ಏನು? ಸಾಲ ಅಂದರೆ ಪರಿಹಾರ ಇಲ್ಲ. ಬಟ್ ನಾವೇನು ಮಾಡ್ಬೋದು? 1,000 ಫ್ಯಾಮಿಲಿ ಒಂಟಾಗಿ 1,000 ಫ್ಯಾಮಿಲಿ ಯುನಿಟಿ ಮಾಡಿ ಒಂದು ಎಕ್ಸಾಂಪಲ್ನು ಸೆಟ್ ಮಾಡೋಣ. ಏನು ಎಕ್ಸಾಂಪಲ್? ನಾವು ಒಂದೇ ಎಕ್ಸಾಂಪಲ್ ಸೆಟ್ ಮಾಡೋಣ. ಇವತ್ತಿಲ್ಲ ಅಂದರೆ ನಾಳೆ ಪ್ರತಿಯೊಬ್ಬರ ಮನೆಯಾಗ ಮದುವೆ ಇದ್ದೇ ಇರುತ್ತೆ. ನಾವೇನು ಮಾಡೋಣ? ಎಸ್, ಲೈಟ್ ಹೋದು ಪರವಾಗಿಲ್ಲ. ನಾವೇನು ಮಾಡೋಣ? ಯಾರ ಮನೆಯಾಗ ಮದುವೆ ಇದೆ ಅವ್ರಿಗೂ 1,000 ರೂಪಾಯಿ ಹೆಲ್ಪ್ ಅಂತ ಕೊಡೋಣ. ಏನು ಮಾಡೋದು? 1,000 ರೂಪಾಯಿ ಹೆಲ್ಪ್ ಅಂತ ಕೊಡೋದು. ಮೈ ಡಿಯರ್ ಫ್ರೆಂಡ್, 1,000 ರೂಪಾಯಿ ಹೆಲ್ಪ್. ಇದು ಯಾರು ಕೊಡಲಾಗತ್ತಾರ ಅವ್ರಿಗೆ ಅಷ್ಟು ದೊಡ್ಡ ಅಮೌಂಟ್ ಇಲ್ಲ. ಯಾಕಂದ್ರೆ 1,000 ರೂಪಾಯಿ ಅಂದ್ರೆ ನಾವು ಅಡ್ಜಸ್ಟ್ ಮಾಡಬಹುದು. ಬಟ್ ಯಾರಿಗಿದು ಅಮೌಂಟ್ ಸಿಗ್ಲಾಗತ್ತದಲ್ಲ ಅವ್ರಿಗೆ 10 ಲಕ್ಷ ರೂಪಾಯಿ ಇದು ಅಮೌಂಟ್ ಸಿಗ್ತದೆ. ಮೈ ಡಿಯರ್ ಫ್ರೆಂಡ್, ಇವು 10 ಲಕ್ಷ ರೂಪಾಯಿ ಇಂಥ ಅಮೌಂಟ್ ಅವ. ಇದ್ರ ಮೇಲೆ ಬಡ್ಡಿ ಕೊಡೋದ ಅವಶ್ಯಕತೆ ಇಲ್ಲ, ಇದಕ್ಕೆ ರಿಟರ್ನು ಕೊಡೋದಿಲ್ಲ. ಯಾಕಂದ್ರೆ ನಾವು 1,000 ರೂಪಾಯಿನ ಕೊಡ್ಲಿಗತ್ತೀವಿಲ್ಲ, ಇದು ಒಂದು ಡೊನೇಷನ್ ಥರ, ಇದು ಒಂದು ದಾನ ಥರ. ಇಲ್ಲಿವರೆಗೂ ನಾವು ದೇವರಿಗೆ ದಾನ ಕೊಟ್ಟಿದ್ದೀವಿ, ದೇವರಿಗೆ ಡೊನೇಷನ್ ಕೊಟ್ಟಿದ್ದೀವಿ. ದುಡ್ಡಿನ ಅವಶ್ಯಕತೆ ದೇವರಿಗಿಲ್ಲ, ಮನುಷ್ಯರಿಗಿದೆ. ಕರ್ಜ್ ಮುಕ್ತಿ ಅಭಿಯಾನ್ ನಿಮ್ಗೆ ಅದೇ ಮಾಡ್ಲಿಕ್ಕೆ ಹೇಳ್ತಾ ಇದೆ. ಮೈ ಡಿಯರ್ ಫ್ರೆಂಡ್, ಮನುಷ್ಯರಿಗೆ ಹೆಲ್ಪ್ ಮಾಡೋಣ. ಈ ಎಕ್ಸಾಂಪಲ್ದಲ್ಲಿ ನೋಡಿ, ಸಾವಿರಾರು ಫ್ಯಾಮಿಲಿಗಳು ಆ ಫ್ಯಾಮಿಲಿಗೆ 1,000 ರೂಪಾಯಿ ಡೊನೇಷನ್ ಅಂತ ಹೆಲ್ಪ್ ಮಾಡಿದ್ರಂದ್ರೆ 10 ಲಕ್ಷ ರೂಪಾಯಿ ಜಮಾ ಆಗ್ತಾವ. ಈ 10 ಲಕ್ಷ ರೂಪಾಯಿ ರಿಟರ್ನ್ ಕೊಡೋದ ಅವಶ್ಯಕತೆ ಇಲ್ಲ, ಇದ್ರ ಮೇಲೆ ಬಡ್ಡಿನೂ ಕೊಡೋದ ಅವಶ್ಯಕತೆ ಇಲ್ಲ. ಪಾಯಿಂಟ್ ಇದೆ, ಇದು ಸಾವಿರಾರು ಫ್ಯಾಮಿಲಿ. ಅವ್ರಿಗೆ ಯಾಕೆ ಕೊಡ್ತಾರಪ್ಪ? ಅವ್ರಿಗೆ ಯಾಕೆ ಕೊಡ್ಬೇಕು ನಾವು? ಯಾಕಂದ್ರೆ ಸ್ನೇಹಿತರೆ, ಇವಾಗಿಲ್ಲ ಅಂದ್ರೆ ನಾಳೆ ನಮ್ಮ ಮನ್ಯಾಗೂ ಮದುವೆ ಇರ್ಬಹುದಲ್ಲ, ಅವಾಗ ಇಡೀ ಊರು ನಮಗೂ 1,000 ರೂಪಾಯಿ ಕೊಟ್ಟರೆ ಅಂದರೆ ನಮ್ಮ ಮನೆಗೂ 10 ಲಕ್ಷ ರೂಪಾಯಿ ಬರ್ತಾವೆ. ಅಂದರೆ ಇದರಲ್ಲಿ ಪ್ರತಿಯೊಬ್ಬರದು ಏನು ಸಮಸ್ಯೆ ಬರ್ತಾವೆ ದುಡ್ಡಿಂದ ಮದುವೆ ಸಲುವಾಗಿ, ಅದು ದೂರ ಆಗ್ಬೋದು, ಪರಿಹಾರ ಆಗ್ಬೋದು. ಇದೊಂದು ಒಳ್ಳೆಯದ ಕಾನ್ಸೆಪ್ಟ್, ಒಳ್ಳೆಯದ ಐಡಿಯಾ ಇದೆ ಮೈ ಡಿಯರ್ ಫ್ರೆಂಡ್. ಬಟ್ 2 ಡ್ರಾಬ್ಯಾಕ್ಸ್ ಇದಾವೆ. ಒಂದನೇದು ಈ ಸಾವಿರಾರು ಮಂದಿಗೆ ಒಂಟಿಗೆ ಯಾರು ಮಾಡ್ತಾರೆ? ಯಾರ ಬಲ್ಲಿ ಅಷ್ಟು ಟೈಮ್ ಇದೆ? ಈ ಸಾವಿರಾರು ಮಂದಿಗೆ ಯಾರು ತಿಳಿಸಬೇಕು? ಈ ಸಾವಿರಾರು ಫ್ಯಾಮಿಲೀಸ್ ಒಂದಾಗೋದು ಗ್ಯಾರಂಟಿ ಏನು? ಯಾಕಂದರೆ ಪ್ರತಿಯೊಂದು ಊರಾಗ ಪಾಲಿಟಿಕ್ಸ್ ಇರ್ತಾವೆ ಮಾಡಿ ಫ್ರೆಂಡ್, ಪ್ರತಿಯೊಂದು ಊರಾಗ ಪಾಲಿಟಿಕ್ಸ್ ಇರ್ತಾವೆ. ಇವ್ರದ್ದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರದ್ದು ಇವ್ರಿಗೆ ಇಷ್ಟ ಆಗಲ್ಲ. ಇದು ಸಮಸ್ಯೆ ಪ್ರತಿಯೊಂದು ಊರಾಗ ಇರ್ತಾವೆ. ಒಂದನೇದು ಸಮಸ್ಯೆ. ಎರಡನೇದು ಸಮಸ್ಯೆ, ನೋಡಪ್ಪ ನಾವು ಎಲ್ಲರೂ ಸೇರಿ ಈ ಸಾವಿರಾರು ಮಂದಿಗೆ ಒಂದು ಮಾಡೋಣ, ಎಲ್ಲರಿಗೆ ತಿಳಿಸಿ ಹೇಳೋಣ, ಸಾವಿರಾರು ಜನ ರೆಡಿನೂ ಆದರು ಅಂದ್ರೂ ಸೆಕೆಂಡ್ ಇನ್ನೂ ಒಂದು ಸಮಸ್ಯೆ ಇದೆ. ಇವಾಗ ಇಲ್ಲಾಂದ್ರೆ ನಾಳೆ ಯಾವಾಗ ನಮ್ಮ ಮನ್ಯಾಗ ಮದುವೆ ಫಿಕ್ಸ್ ಆಯಿತು, ನಮಗೂ 10 ಲಕ್ಷ ರೂಪಾಯಿ ಬರ್ತಾವೆ. ಬಟ್ ಇವಾಗಿಲ್ಲಂದ್ರೆ ನಾಳೆ ನಾವು 1,000 ಫ್ಯಾಮಿಲಿಗೆ 1,000 ಕೊಡಲೇಬೇಕಾಗ್ತದೆ. ಇವಾಗಿಲ್ಲಂದ್ರೆ ನಾಳೆಗೆ ನಾವು 1,000 ಫ್ಯಾಮಿಲಿಗೆ 1,000 ರೂಪಾಯಿ ಕೊಟ್ರಂದ್ರೆ ನಮ್ದು 10 ಲಕ್ಷ ರೂಪಾಯಿ ಹೋಗ್ತಾವೆ. ಯಾನೇ ಬರೋದು 10 ಲಕ್ಷ ರೂಪಾಯಿ ಬರ್ತಾವೆ, ಬಟ್ ಹೋಗ್ತಾವೆ ಸ್ಟೆಪ್ ಬೈ ಸ್ಟೆಪ್ 10 ಲಕ್ಷ ರೂಪಾಯಿ. ಇವು 2 ಡ್ರಾಬ್ಯಾಕ್ಸ್ ಇದಾವೆ. ಇಲ್ಲಾಂದ್ರೆ ಇದು ಐಡಿಯಾ ತುಂಬಾ ಬೆಸ್ಟ್ ಐಡಿಯಾ ಇದೆ. ಇವು 2 ಡ್ರಾಬ್ಯಾಕ್ಸ್ ಮೇಲೆ ಸೊಲ್ಯೂಷನ್ ಮಾಡಿ ಇದು ಕರ್ಜ್ ಮುಕ್ತಿ ಅಭಿಯಾನದ ಜನ್ಮ ಆಗಿದೆ ಮೈ ಡಿಯರ್ ಫ್ರೆಂಡ್. ಇದು ಕರ್ಜ್ ಮುಕ್ತಿ ಅಭಿಯಾನ ಹುಟ್ಟಿದೆ. ಯಾಕಂದ್ರೆ ಈ ಅಭಿಯಾನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ನ್ಯಾಷನಲ್ ಲೆವೆಲ್ದು ಟೀಮ್ ಮಾಡ್ತಾ ಇದ್ದೀವಿ, ನ್ಯಾಷನಲ್ ಲೆವೆಲ್ದು ಯೂನಿಟಿ ಮಾಡ್ತಾ ಇದ್ದೀವಿ. ನಾವು ಈ ಎಕ್ಸಾಂಪಲ್ದಲ್ಲಿ ನೋಡಿದೀವಿ ಓನ್ಲಿ ಒಂದು ಊರ್ದ ಎಕ್ಸಾಂಪಲ್, ಎಲ್ಲಿ ಓನ್ಲಿ 1000 ಫ್ಯಾಮಿಲಿ ಇರ್ತಿರು. ಬಟ್ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ನ್ಯಾಷನಲ್ ಲೆವೆಲ್ ಟೀಮ್. ಅಂದ್ರೆ ಇಡೀ ಇಂಡಿಯಾಲಿಂದ ಎಲ್ಲರಿಗೂ ನಾವು ಒಂದು ಮಾಡೋದು ಗುರಿ ಇಟ್ಟು ಇದು ಕರ್ಜ್ ಮುಕ್ತಿ ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ ಮೈ ಡಿಯರ್ ಫ್ರೆಂಡ್. ನೋಡಿ, 1,000 ಜನ 1,000 ರೂಪಾಯಿ ಕೊಟ್ಟರು ಅಂದ್ರೆ 10 ಲಕ್ಷ ರೂಪಾಯಿ ಬರ್ತಿತ್ತು. ಈಗ ಇಡೀ ಇಂಡಿಯಾದಾಗ 150 ಕೋಟಿ ಪ್ಲಸ್ ಪಾಪ್ಯುಲೇಷನ್ ಇದೆ ಮೈ ಡಿಯರ್ ಫ್ರೆಂಡ್. 150 ಕೋಟಿ ಪ್ಲಸ್ ಪಾಪ್ಯುಲೇಷನ್. ಎಲ್ಲರಿಗೂ ನಾವು ಒಂದು ಮಾಡೋಣ. ಇವತ್ತಿದು ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಮೈ ಡಿಯರ್ ಫ್ರೆಂಡ್. ಬರೋದಿಂದಾಗ ನೋಡಿ ಸಾವಿರಾರು ಜನ, ಲಕ್ಷಾನುಗಟ್ಟಲೆ ಜನ, ಕರೋಡೋ ಜನ ಈ ಸಿಸ್ಟಮ್ದಾಗ ಸೇರ್ತಾರೆ. ಯಾಕಂದರೆ ಸಿಸ್ಟಮೇ ಆ ಥರ ಇದೆ. ಯಾಕಂದರೆ ಈ ಸಿಸ್ಟಮ್ದಾಗ ಫಸ್ಟ್ ಅಂದರೆ 2,500 ರೂಪಾಯಿ ಓನ್ಲಿ ಒನ್ ಟೈಮ್ ನಾವು ಡೊನೇಷನ್ ಅಂತ ಕೊಡ್ತಾ ಇದ್ದೀವಿ. ಈ ಎಕ್ಸಾಂಪಲ್ದಾಗ 1,000 ರೂಪಾಯಿ 1,000 ಟೈಮ್ ನಾವು ಕೊಡಬೇಕಾಗ್ತಿತ್ತು. ಬಟ್ ಇಲ್ಲಿ ಓನ್ಲಿ ಒನ್ ಟೈಮ್, ಲೈಫಲ್ಲಿ ಒಂದೇ ಟೈಮ್ 2,500 ರೂಪಾಯಿ ನಾವು ಡೊನೇಷನ್ ಅಂತ ಕೊಡ್ತಾ ಇದ್ದೀವಿ ಮೈ ಡಿಯರ್ ಫ್ರೆಂಡ್. ಡೊನೇಷನ್ ಅಂದರೆ ದಾನ. ಒಂದು ಸರ್ತಿ ಕೊಟ್ಟಿದ್ದೀವಿ ಅಂದರೆ ಆಮೇಲೆ ಲೈಫ್ದಾಗ ಸಿಗೋದಿಲ್ಲ. ಬಟ್ ಈ ಸಿಸ್ಟಮ್ದಲ್ಲಿ ನಾವು ಸಾವಿರಾರು ಲಕ್ಷಗಟ್ಟಲೆ ಕರೋಡು ದುಡ್ಡು ಹಣ ಗಳಿಸ್ಬೋದು, ಅದನ್ನು ಯಾರಿಗೆ ರಿಟರ್ನ್ ಕೊಡೋದು ಅವಶ್ಯಕತೆ ಇಲ್ಲ. ಸೆಕೆಂಡ್ ಪಾಯಿಂಟ್ ಸ್ನೇಹಿತರೆ, ಈ ಸಿಸ್ಟಮ್ದಾಗ ಡ್ರಾಬ್ಯಾಕ್ ಏನಿತ್ತು, ಇವು ಸಾವಿರಾರು ಮಂದಿಗೆ ಯಾರು ಹೇಳಬೇಕಪ್ಪ, ಅವ್ರಿಗೆ ಒಂದು ಕಟ್ಟಿ ಯಾರು ಮಾಡಬೇಕು, ಅಷ್ಟು ಟೈಮ್ ಯಾರ ಬಲ್ಲಿ ಇದೆ. ಇಲ್ಲಿದೆ 150 ಕೋಟಿ ಜನ. ಇವ್ರಿಗೆ ಇಷ್ಟು ಮಂದಿಗೆ ತಿಳಿಸ್ ಹೇಳಕ್ಕೆ ಯಾರ ಕಡೆ ಟೈಮ್ ಇದೆ? ನಾವು ಎಲ್ಲರೂ ನಮ್ಮ ಕೆಲಸದಾಗ ಬ್ಯುಸಿ ಇದ್ದೀವಿ.
ಇಲ್ಲಾಂದರೆ 150 ಕೋಟಿ ಜನ ನಮ್ದು ಮಾತು ಯಾಕೆ ಕೇಳಬೇಕಪ್ಪ? ಕರೆಕ್ಟ್ ಅಲ್ಲ? ಬಟ್ ಇಲ್ಲಿ ಕರ್ಜು ಮುಕ್ತಿ ಅಭಿಯಾನದಲ್ಲಿ ಒಂದು ಸಿಸ್ಟಮ್ ಇದೆ ಮಾಡಿ ಫ್ರೆಂಡ್ಸ್. ಸಿಸ್ಟಮ್ ಏನು? ಪ್ರತಿಯೊಬ್ಬರು ನಮ್ಮದು 4 ಮಂದಿನೂ ಈ ಸಿಸ್ಟಮ್ದಾಗ ಸೇರಿದ್ರಲ್ಲ, 4 ನೋಡಿ. ನಾ ಈ ಸಿಸ್ಟಮ್ದಾಗ ಜಾಯ್ನ್ ಆಗಿದ್ದೀವಿ. ನಮ್ದು ಕೆಲಸ ಏನದ? ಒಂದನೇದು 2500 ರೂಪಾಯಿ ಡೊನೇಷನ್ ಮಾಡಬೇಕು. ಯಾರಿಗೆ ಕೊಡಬೇಕು? ಇದೇನು ಕಂಪನಿ ಕೊಡೋದದ? ಇಲ್ಲ. ಇದೊಂದು ಕರ್ಜು ಮುಕ್ತಿ ಅಭಿಯಾನ ಅಕೌಂಟಿಗೆ ಕಳ್ಸೋದದ? ಇಲ್ಲ. ನಮ್ಗಿಂತ ಮುಂಚೆ ಯಾರು ಏನು 7 ಜನ, ನಮ್ಗಿಂತ ಮುಂಚೆ 7 ಜನ ಈ ಸಿಸ್ಟಮ್ದಾಗ ಯಾರು ಸೇರಿದಾರಲ್ಲ, ಅವ್ರಿಗೆ ನಾವು ಇದು 2500 ರೂಪಾಯಿ ಹೆಲ್ಪ್ ಅಂತ ಕೊಡ್ತೀವಿ, ಡೊನೇಷನ್ ಅಂತ ಕೊಡ್ತೀವಿ. ಸಿಸ್ಟಮ್ದಾಗ ಐಡಿದಾಗ ಅದು ಎಲ್ಲ ಕಾಣುತ್ತೆ ಮಾಡಿ ಫ್ರೆಂಡ್. ನಾವೇ ಕೊಡೋದದ, ನಾವೇ ಆ 7 ಮಂದಿ ಕೊಡ್ತೀವಿ. ಸೆಕೆಂಡ್, ಈಗ 150 ಕೋಟಿ ಮಂದಿಗೆ ಇದ್ರೊಳಗೆ ಸೇರ್ಬೇಕಂದ್ರೆ ಅಷ್ಟು ಟೈಮ್ ನಂಬಲೇ ಇಲ್ಲ. ಬಟ್ ನಾವು ಕನಿಷ್ಠ 4 ಮಂದಿಗೆ ಹೇಳಬೇಕಲ್ಲ, ಕನಿಷ್ಠ 4 ಮಂದಿಗೆ ಹೇಳ್ಬೋದು. ತಿಳ್ಕೊರಿ ಮಾಡಿ ಫ್ರೆಂಡ್. ನಾವು 4 ಮಂದಿ ಹೇಳಿದೀವಿ, ನಾಳೆಗೆ ಅವ್ರು 4 ಮಂದಿಗೆ ಹೇಳಿದ್ರು, ಅವ್ರು 4 ಮಂದಿ ಹೇಳಿದ್ರು, ಅವ್ರು 4 ಮಂದಿ ಹೇಳಿದ್ರು, ಅವ್ರು 4 ಮಂದಿ ಹೇಳಿದ್ರು. ಅಂದರೆ ಬರೋ ದಿನದಾಗ ನಮ್ಮ ಟೀಮ್ದಾಗೂ ಈ ಕರ್ಜು ಮುಕ್ತಿ ಅಭಿಯಾನದಾಗೂ ಸಾವಿರಾರು ಲಕ್ಷಾನುಗಟ್ಟಲೆ ಕರೋಡೋ ಜನ ಜಾಯಿನ್ ಆಗ್ಬೋದು. ಮತ್ತು ಇದರಲ್ಲಿ ಸಿಸ್ಟಮ್ ಏನದೆ? ಸಿಸ್ಟಮ್ ಶಾರ್ಟ್ದಾಗ ಹೇಳ್ತಾ ಇದ್ದೀನಿ. ಇವಾಗ ಫುಲ್ ಡೀಟೇಲ್ ವಿಡಿಯೋನ ಆಮೇಲೆ ಮಾಡ್ತೀನಿ. ಶಾರ್ಟ್ದಾಗ ಓನ್ಲಿ ಕರ್ಜು ಮುಕ್ತಿ ಅಭಿಯಾನ ಬಗ್ಗೆ ಹೇಳ್ತಾ ಇದ್ದೀನಿ, ಕನ್ಸೆಪ್ಟ್ ಡೀಟೇಲ್ ಇಲ್ಲ. ಇದರಲ್ಲಿ ಸಿಸ್ಟಮ್ ಏನಿದೆ ಮಾಡಿ ಫ್ರೆಂಡ್, ಇದರಲ್ಲಿ 2 ಟೈಪ್ ಸಿಸ್ಟಮ್ ಇದಾವೆ. ವರ್ಕಿಂಗ್ ಟೀಮ್, ಆಮೇಲೆ ಮ್ಯಾಜಿಕ್ ಪೂಲ್. ಶಾರ್ಟ್ದಾಗ ಹೇಳ್ತೀನಿ. ವರ್ಕಿಂಗ್ ಟೀಮ್ ಅಂದರೆ ಮ್ಯಾಜಿಕ್ ಪೂಲ್. ವರ್ಕಿಂಗ್ ಟೀಮ್ದಾಗ ಮೈ ಡಿಯರ್ ಫ್ರೆಂಡ್, ಹೆಂಗೆ ನೀವು 2500 ರೂಪಾಯಿ ಡೊನೇಷನ್ ಮಾಡಿ, ದಾನ ಮಾಡಿ ಈ ಸಿಸ್ಟಮ್ದಾಗ ಸೇರ್ತೀರಿ, ನಿಮ್ಗೆ ಒಂದು ID ಪಾಸ್ವರ್ಡ್ ಸಿಗುತ್ತೆ ಮೈ ಡಿಯರ್ ಫ್ರೆಂಡ್. ನಿಮ್ಗೊಂದು ID ಪಾಸ್ವರ್ಡ್ ಸಿಗುತ್ತೆ. ಈ ID ಪಾಸ್ವರ್ಡ್ಲಿಂದ ನೀವು ಕರ್ಜು ಮುಕ್ತಿ ಅಭಿಯಾನ್.com ವೆಬ್ಸೈಟ್ ಮೇಲೆ ಹೋಗಿ ನಿಮ್ದು ID ಲಾಗಿನ್ ಮಾಡ್ಬೋದು. ಲಾಗಿನ್ ಮಾಡಿ ನಿಮ್ಮ ಐಡಿದಾಗ ಎಲ್ಲ ಡೀಟೇಲ್ಸ್ ಬರ್ತಾವೆ ಮಾಡಿ ಫ್ರೆಂಡ್. ನಿಮ್ಮ ಅಂಡರ್ದಾಗ ಎಷ್ಟು ಜನ ಜಾಯ್ನ್ ಆಗಿದ್ರೆ, ನಿಮ್ಮ ಟೀಮ್ದಾಗ ಯಾರ್ಯಾರು ಆಲ್ ಓವರ್ ಇಂಡಿಯಾಲಿಂದ ಜಾಯ್ನ್ ಆಗಿದ್ರೆ ಎಲ್ಲರದ್ದು ಡೀಟೇಲಲ್ಲಿ ಕಾಣ್ತದೆ. ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಅಂಡರ್ದಾಗ ಎಷ್ಟು ಮಂದಿಗೆ ನಿಮ್ಮ ಕೈಲಿ ಎಷ್ಟು ಜನ ಆಗ್ತದೆ ಅಷ್ಟು ಜನರಿಗೆ ಇಲ್ಲಿ ಜಾಯಿನ್ ಮಾಡ್ಬೋದು. 10, 20, 50, 100. ಯಾಕಂದರೆ ನಾವು ಎಷ್ಟು ಹೆಚ್ಚು ಮಂದಿಗೆ ಜಾಯಿನ್ ಮಾಡ್ತೀವಿ ಮಾಡಿ ಫ್ರೆಂಡ್, ಅಷ್ಟು ಹೆಚ್ಚು ಮಂದಿಗೆ ನಾವು ಅವಕಾಶ ಕೊಡಲಾಗತ್ತೀವಿ. ಅವ್ರ ಲೈಫ್ದಾಗೂ ಕರ್ಜು ಮುಕ್ತಿ ಅಭಿಯಾನದಿಂದ ಗಳಿಸಿ ಒಂದು ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಬದಲಾವಣೆ ಮಾಡಲಿಕ್ಕೆ. ಮತ್ತು ಸೆಕೆಂಡ್ ಬೆನಿಫಿಟ್, ನಾವು ಅವ್ರಿಗೆ ಜಾಯಿನ್ ಮಾಡ್ಲಿಕ್ಕೀವಿ. ಪ್ರತಿಯೊಬ್ಬರು ಕಡ್ದು 700 ರೂಪಾಯಿ. ಎಸ್ ಮೈ ಡಿಯರ್ ಫ್ರೆಂಡ್, ಪ್ರತಿಯೊಬ್ಬರು ಕಡ್ದು 700 ರೂಪಾಯಿ ಇಲ್ಲಿ ನಮ್ಗೆ ಇನ್ಕಮ್ ಸಿಗ್ತಾ ಇದೆ. ನೋಡಿ, ನಾವು 10 ಮಂದಿಗೆ ಜಾಯಿನ್ ಮಾಡಿದ್ವಿ ಅಂದರೆ 7,000 ರೂಪಾಯಿ. ನಾವು 100 ಮಂದಿಗೆ ಜಾಯಿನ್ ಮಾಡಿದ್ರು ಅಂದರೆ 70,000 ರೂಪಾಯಿ ಇದು ಇನ್ಕಮ್ ಸಿಗುತ್ತೆ ಮೈ ಡಿಯರ್ ಫ್ರೆಂಡ್. ಇದು ಇನ್ಕಮ್ ಯಾರು ಕೊಡ್ತಾರೆ? ಕರ್ಜು ಮುಕ್ತಿ ಅಭಿಯಾನದವ್ರು ಕಡ್ದು ಸಿಗಲ್ಲ. ಏನು ಜನ ನಮ್ಮ ಟೀಮ್ದಾಗ ಏನು ಜಾಯಿನ್ ಆಗ್ಲಾಗತ್ತಾರಲ್ಲ, ಅವರೇ ನಮ್ಗೆ ಡೈರೆಕ್ಟ್ ಫೋನ್ ಪೇ ಮಾಡಿ ದುಡ್ಡು ಕಳಿಸ್ತಾರೆ. ಇಷ್ಟು ಸಿಂಪಲ್, ಇಷ್ಟು ಸುಲಭ ಇದು ಸಿಸ್ಟಮ್ ಇದೆ. ಆಮೇಲೆ ಸೆಕೆಂಡ್ ಲೆವೆಲ್ ಥ್ರೂ 13ನೇ ಲೆವೆಲ್ ತನ ನಮ್ಮ ಟೀಮ್ದಾಗ ಏನು ಜನ ಜಾಯಿನ್ ಆಗ್ತಾರಲ್ಲ, ಪ್ರತಿಯೊಬ್ಬರು ನಮ್ಗೆ 300 ರೂಪಾಯಿ ಇನ್ಕಮ್ ಕಳಿಸ್ತಾರೆ ಮಾಡಿದ್ರು. ಪ್ರತಿಯೊಬ್ಬರು 300 ರೂಪಾಯಿ. ಅರ್ಥ ಮಾಡಿ. ಇವಾಗ ನಾನು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮಾಡಿ ಫ್ರೆಂಡ್. 1,000 ಜನ, ಈ 150 ಕೋಟಿ ಏನು ಇಂಡಿಯಾದ ಪಾಪ್ಯುಲೇಷನ್ ಇದೆಯಲ್ಲ, ಇದರೊಳಗಿಂದು 1,000 ಜನ ನಮ್ಗೆ 300 ರೂಪಾಯಿ ಕೊಟ್ಟರೆ ಅಂದರೆ ಎಷ್ಟು ಹಣ ಬರ್ಬೋದು? 1,000 ಜನ 300 ರೂಪಾಯಿ ಕೊಟ್ಟರು ಅಂದರೆ 3 ಲಕ್ಷ ರೂಪಾಯಿ ಬರ್ತಾವೆ ಮಾಡಿ ಫ್ರೆಂಡ್. ಈ 150 ಕೋಟಿದಾಗಿಂದು ಸುಮ್ಮನೆ 10,000 ಜನ ನಮ್ಮ 300 ರೂಪಾಯಿ ಕೊಟ್ಟರು ಅಂದರೆ 30 ಲಕ್ಷ ರೂಪಾಯಿ ಬರ್ತಾವೆ ಮಾಡಿ ಫ್ರೆಂಡ್. ಇದರೊಳಗಿಂದ 1 ಲಕ್ಷ ಜನ 300 ರೂಪಾಯಿ ಕೊಟ್ಟರು ಅಂದರೆ 3 ಕೋಟಿ ರೂಪಾಯಿ ಬರ್ತಾವೆ ಮಾಡಿ ಫ್ರೆಂಡ್. ಇವು ಏನು ಕೊಡ್ಲಾಗತ್ತಾರಲ್ಲ, ಇದು ಒಂದು ಡೊನೇಷನ್ ಅಮೌಂಟ್ ಕೊಡ್ಲಾಗತ್ತಾರೆ. ಇದು ರಿಟರ್ನ್ ನಾವು ಕೊಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಸ್ಟಾರ್ಟಿಂಗ್ದಾಗ ನಾವು 2,500 ರೂಪಾಯಿ ಡೊನೇಷನ್ ಮಾಡಿ ಸಿಸ್ಟಮ್ದಾಗ ಬಂದೀವಿ. ಇಷ್ಟು ಒಳ್ಳೆಯ ಸಿಸ್ಟಮ್ ಇದೆ ಮಾಡಿ ಫ್ರೆಂಡ್. ಮತ್ತು ಇದರಲ್ಲಿ ನಮ್ಮ ಕೈಯಾಗಿದೆ. ನಮ್ಮ ಟೀಮ್ದಾಗ ನಾವು 1000 ಮಂದಿದು ಟೀಮ್ ಮಾಡೋದು, 10,000 ಮಂದಿದು ಟೀಮ್ ಮಾಡೋದು, ಲಕ್ಷಾನುಗಟ್ಟಲೆ ಟೀಮ್ ಮಾಡೋದು, ಕರೋಡಗಟ್ಟಲೆ ಟೀಮ್ ಮಾಡೋದು, ಅದು ನಿಮ್ಮ ಕೈಯಾಗಿದೆ. ಇದಕ್ಕೆ ಮಾಡೋದೇನದ? ಇದಕ್ಕೆ ಓನ್ಲಿ ಒಂದೇ ಕೆಲಸ ಮಾಡೋದದ. ಯಾರು ಈ ಸಿಸ್ಟಮ್ ಬಗ್ಗೆ ಅರ್ಥ ಮಾಡ್ಕೋತಾರ. ಯಾಕಂದರೆ ನೋಡಿ, ಸಮಾಜದಲ್ಲಿ ನೀವೇ ನೋಡಿರಲ್ಲ, ಯಾರ ಮೇಲೆ ಸಾಲ ಆಗ್ತದಲ್ಲ ಮಾಡಿ ಫ್ರೆಂಡ್, ಯಾರು ಯಾರಿಗೆ ಸಪೋರ್ಟ್ ಮಾಡಲ್ಲ. ಯಾರ ಮೇಲೆ ಸಾಲ ಆಗ್ತದೆ ಅವರಿಗೆ ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಗೊತ್ತಿರ್ತದೆ. ಆ ಸಾಲಲಿಂದ ಅವ್ರ ಮನ್ಯಾಗ ಏನೇನು ಪರೇಶಾನಿಗಳು ಇರ್ತಾವೆ, ಏನೇನು ಡಿಪ್ರೆಷನ್ ಆಗಿರ್ತದೆ ಅವರಿಗೆ ಕೆಲವು ಜನ ಮಾಡಿ ಫ್ರೆಂಡ್ಸ್ ಸುಸೈಡ್ ಮಾಡ್ಲಾಗತ್ತಾರೆ. ಸಾಲ ಇಷ್ಟು ಡೇಂಜರ್, ಇಷ್ಟು ಭಯಾನಕ ಇದೆ. ಅರ್ಥ ಮಾಡ್ಕೊಳ್ಳಿ. ನಾವು ಕರ್ಜು ಮುಕ್ತಿ ಅಭಿಯಾನದಲ್ಲಿ ಸೇರಿ ಕೆಲವು ಮಂದಿಗೆ ಇದರಲ್ಲಿ ನಾವು ಜಾಯಿನ್ ಮಾಡಿದ್ದೀವಿ. ಅಕಸ್ಮಾತ್ ಅವ್ರಿಗೆ ಭಾಳ ಸಾಲ ಇತ್ತು, ಅವರು ಸುಸೈಡ್ ಮಾಡೋದು ಪ್ಲ್ಯಾನಿಂಗ್ ಮಾಡ್ತಿರು, ಅವ್ರ ಕೈಯಾಗ ಅವ್ರ ಮನ್ಯಾಗ ನಾವು ಇದು ಕರ್ಜು ಮುಕ್ತಿ ಅಭಿಯಾನದ ಸಿಸ್ಟಮ್ ಕೊಟ್ಟಿದ್ದೀವಿ. ಈ ಸಿಸ್ಟಮ್ದಲ್ಲಿ ಕೆಲಸ ಮಾಡಿ, ಎಫರ್ಟ್ಸ್ ಮಾಡಿ, ಗಳಿಸಿ ಅವ್ರದ್ದು ಜೀವನ ಸ್ಟೇಬಲ್ ಮಾಡಿದ್ರಂದರೆ ಕೊನೆ ಲೈಫ್ ತನ ಅವ್ರು ನಿಮಗೆ ಮರೆಯಲ್ಲ ಮಾಡಿ ಫ್ರೆಂಡ್. ಇದು ಒಂದು ಪುಣ್ಯ ಗಳಿಸೋದನ್ನು ಕೆಲಸ ಇದೆ. ಓನ್ಲಿ ದುಡ್ಡುಗಳ ಬರಲ್ಲ, ಓನ್ಲಿ ಹಣ ಬರಲ್ಲ. ಇದರಲ್ಲಿ ನಾವು
ಪುಣ್ಯನೂ ಗಳಿಸ್ಬೋದು. ಈ ಥರ ಸಿಸ್ಟಮ್ ಇದೆ ಮೈ ಡಿಯರ್ ಫ್ರೆಂಡ್. ಮತ್ತು ಅದರ ಜೊತೆ ಇನ್ನೊಂದು ಸಿಸ್ಟಮ್ ಇದೆ ಮ್ಯಾಜಿಕ್ ಪೂಲ್ದಾಗ ಏನಾಗ್ತದೆ, ಯಾರು ಇಲ್ಲಿ 4 ಡೈರೆಕ್ಟ್ ಕಂಪ್ಲೀಟ್ ಮಾಡ್ತಾರೆ ಬಂದಿದ್ದು 2,800 ರೂಪಾಯಿ ಇನ್ಕಮ್ದಾಗಿಂದೆ 2,500 ರೂಪಾಯಿಲಿಂದ ನಾವು ಮ್ಯಾಜಿಕ್ ಪೂಲ್ದಾಗ ಐಡಿ ಅಪ್ಗ್ರೇಡ್ ಮಾಡ್ತೀವಿ. ಸಿಸ್ಟಮ್ ಅರ್ಥ ಮಾಡ್ಕೊಳ್ಳಿ. ವರ್ಕಿಂಗ್ ಟೀಮ್ದಾಗ ಎಲ್ಲಿಂದ್ರೆ ಎಲ್ಲಿ ನಮ್ಮ ಪರಿಚಯದವ್ರದ್ದು ಏನು ಜನ ಇರ್ತಾರೆ ಅವ್ರದ್ದೇ ನಾವು ಟೀಮ್ ಮಾಡ್ಲಾಗತ್ತೀವಿ, ದುಡ್ಡು ಒಬ್ರಿಗೆ ಸಹಾಯತ ಮಾಡಿ ಗಳಿಸ್ಲಾಗತ್ತೀವಿ. ಬಟ್ ಮ್ಯಾಜಿಕ್ ಪೂಲ್ದಾಗ ಇಡೀ ಇಂಡಿಯಾಲಿಂದ ಎಷ್ಟು ಜನ ಜಾಯ್ನ್ ಆಗ್ತಾರಲ್ಲ, ಅದು ನಮ್ಮ ಟೀಮ್ದಾಗಲಿ ಬೇರೆಯವ್ರದ್ದು ಟೀಮ್ದಾಗ ಅಲ್ಲಿ ಟೀಮೇ ಇಲ್ಲ, ಇಡೀ ಇಂಡಿಯಾಲಿಂದ ಎಷ್ಟು ಜನ ಜಾಯ್ನ್ ಆಗ್ತಾರೆ ಎಲ್ಲರದ್ದು ಸೇರಿ ಒಂದೇ ಟೀಮ್ ಆಗ್ತದೆ, ಮತ್ತು ಅಲ್ಲಿ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ 4x4 ಮ್ಯಾಟ್ರಿಕ್ಸ್ ಇದು ಸಿಸ್ಟಮ್ ಕೊಡೋದು ಆಟೋಮ್ಯಾಟಿಕ್ ಕಂಪ್ಲೀಟ್ ಆಗ್ತಾ ಇರ್ತದೆ. ಈಗ ನಾವು ಹೆಂಗೆ 2,500 ರೂಪಾಯಿ ಒಂದು ಅನ್ನೋನ್ ಪರ್ಸನರಿಗೆ ಅವ್ರಿಗೆ ಹೆಲ್ಪ್ ಅಂತೂ ಕೊಡ್ಲಿಕತ್ತೀವಿ, ಸೇಮ್ ನಮ್ಮದು ಮ್ಯಾಜಿಕ್ ಪೂಲ್ದಾಗ ನಂಬರ್ ಸ್ಟಾರ್ಟ್ ಆಯ್ತಂದ್ರೆ 4 ಜನ ಆಲ್ ಓವರ್ ಇಂಡಿಯಾಲಿಂದ ಬರೋದು ನಮಗೂ 2,500 ರೂಪಾಯಿ ಕೊಡ್ತಾರೆ. ಅಂದರೆ ಫಸ್ಟ್ ಲೆವೆಲ್ದಾಗ 10,000 ರೂಪಾಯಿ, ಸೆಕೆಂಡ್ ಲೆವೆಲ್ದಾಗ 20,000 ರೂಪಾಯಿ, 3ನೇ ಲೆವೆಲ್ದಾಗ 40,000 ರೂಪಾಯಿ, 4ನೇ ಲೆವೆಲ್ದಾಗ 80,000 ರೂಪಾಯಿ, 5ನೇ ಲೆವೆಲ್ದಾಗ 1,60,000 ರೂಪಾಯಿ, 6ನೇ ಲೆವೆಲ್ದಾಗ 3,20,000 ರೂಪಾಯಿ, 7ನೇ ಲೆವೆಲ್ದಾಗ 6,40,000 ರೂಪಾಯಿ, ಮತ್ತು 12,80,000 ರೂಪಾಯಿ. ಈ ಥರ ಮೈ ಡಿಯರ್ ಫ್ರೆಂಡ್ ಟೋಟಲ್ 10 ಲೆವೆಲ್ ತನ 76,75,000 ರೂಪಾಯಿ. ಇದೊಂದು ನಾನ್ ವರ್ಕಿಂಗ್ ಇನ್ಕಮ್. ಈ ಮ್ಯಾಜಿಕ್ ಪೂಲ್ ಇನ್ಕಮ್ ಸಲುವಾಗಿ ನಮ್ಗೆ ಏನು ಮಾಡೋದ ಅವಶ್ಯಕತೆ ಇಲ್ಲ. ನಾವೇನು ವರ್ಕ್ ಮಾಡ್ತಾ ಇದ್ದೀವಿ, ಇಲ್ಲಿ ಏನು ವರ್ಕ್ ಮಾಡ್ತೀವಿ, ಎಷ್ಟು ಗಳಿಸೋದು ಅದು ನಮ್ಮ ಕೈದಾಗದ, ಯಾವಾಗ ಗಳಿಸೋದು ಅದು ನಮ್ಮ ಕೈದಾದ. ಇವತ್ತು ನೀವು ಜಾಯ್ನಿಂಗ್ ಮಾಡಿರಿ, ಇವತ್ತು ಇನ್ಕಮ್ ಸ್ಟಾರ್ಟ್ ಆಯಿತು. ಬಟ್ ಮ್ಯಾಜಿಕ್ ಪೂಲ್ದಾಗ ಸ್ಟೆಪ್ ಬೈ ಸ್ಟೆಪ್ ಸಿನಾರಿಟಿ ಪ್ರಕಾರ ನಾನ್ ವರ್ಕಿಂಗ್ ಇನ್ಕಮ್ ಬರೋದು ಇಲ್ಲಿ 100% ಅವಕಾಶ ಇದೆ ಮೈ ಫ್ರೆಂಡ್. ಸಿಸ್ಟಮ್ ತುಂಬ ಬೆಸ್ಟ್ ಇದೆ, ತುಂಬ ಒಳ್ಳೆಯದಿದೆ. ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ. 10ನೇ ಜುಲೈ 2026 ಇದು ಸಿಸ್ಟಮ್ ಲಾಂಚ್ ಆಗಿದೆ. ನೀವು ಲಿಟ್ರಲಿ ಹೇಳ್ತೀನಿ, ನಿಮ್ಮ ಹಣಿಬರ್ ಭಾಳ ದೊಡ್ಡಿದೆ. ಇಷ್ಟು ಜಲ್ದಿ ನಿಮ್ಗೆ ಇದು ವಿಡಿಯೋ ನೋಡೋದು ಅವಕಾಶ ಸಿಗ್ತಾ ಇದೆ. ಇದು ನಿಮ್ಮ ಕೈಯಾಗಿ ಇದ್ದಿದ್ದಿಲ್ಲ, ಇದು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ದು ಪ್ಲ್ಯಾನಿಂಗ್ ಇದೆ. ಇಲ್ಲಿವರೆಗೂ ನೀವೇನು ಕಷ್ಟಪಟ್ಟಿರಿ, ಜಾಬ್ದಾಗಲಿ, ಬಿಸ್ನೆಸ್ದಾಗಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ದಾಗಲಿ ಭಾಳ ಕಷ್ಟಪಟ್ಟಿರಿ ನೀವು, ನಮ್ಗೆ ಗೊತ್ತಿದೆ. ಬಟ್ ಸ್ವಾಮಿದು ಇಚ್ಛೆ ಇದೆ, ಇಲ್ಲಿವರೆಗೂ ನೀವು ಕಷ್ಟಪಟ್ಟಿದ್ದು, ಅದು ಮೆಹನತ್ ಮಾಡಿದ್ದು ಫಲ ಈಗ ನಿಮ್ಗೆ ಸಿಗಬೇಕು. ಅದಕ್ಕೆ ಇದು ಕರ್ಜ್ ಮುಕ್ತಿ ಅಭಿಯಾನ್ ನಿಮ್ಮ ಲೈಫ್ದಲ್ಲಿ ಬಂದಿದೆ. ಇದು ವಿಡಿಯೋ ಯಾರು ನಿಮ್ಗೆ ಸೇರಿದಾರಲ್ಲ ಅವ್ರಿಗೆ ಇದು ವಿಡಿಯೋ ಮುಗಿದ ಮೇಲೆ ಖಂಡಿತವಾಗಿ ಫೋನ್ ಮಾಡಿ ಥ್ಯಾಂಕ್ ಯು ಅನ್ರಿ. ಯಾಕಂದರೆ ಅವ್ರು ಒಂದು ದೇವದೂತ ಥರ ನಿಮ್ಗೆ ಇದು ವಿಡಿಯೋ ಕಳಿಸಿದಾರೆ. ಮತ್ತು ಲೇಟ್ ಮಾಡಬೇಡ್ರಿ, ದಯವಿಟ್ಟು ಎಷ್ಟು ಬೇಗ ಅಷ್ಟು ಜಲ್ದಿ ಈ ಸಿಸ್ಟಮ್ದಾಗ ಸೇರಿ ನಾವು ಎಷ್ಟು ದೊಡ್ಡ ಟೀಮ್ ಮಾಡೋದು ಅವಕಾಶ ಇದೆ, ಅಷ್ಟು ದೊಡ್ಡ ಟೀಮ್ ಮಾಡೋದು ಚಾನ್ಸ್ ಇದೆ. ಅಷ್ಟು ದೊಡ್ಡ ಟೀಮ್ ಮಾಡಿನೂ ಗಳಿಸ್ಬೋದು, ಮ್ಯಾಜಿಕ್ ಪೂಲ್ದಾಗೂ ಪಾಲ್ತು ಪೂಲ್ದಾಗೂ ಬರ್ಬೋದು. ಫ್ರೆಂಡ್ಸ್, ಸ್ನೇಹಿತರೆ, ಇದರಲ್ಲಿ ಕೆಲಸ ಮಾಡೋ ಟೈಮಿಗೆ ಒಂದೇ ಮಾತು ನೀವು ಅರ್ಥ ಮಾಡ್ಕೊಳ್ಳಿ. ಇದ್ರೊಳಗೆ ರಿಸ್ಕ್ ಇಲ್ಲ, ಲಯಬಿಲಿಟಿ ಇಲ್ಲ, ಮೋಸ ಇಲ್ಲ, ಚೀಟಿಂಗ್ ಇಲ್ಲ, ಏನಿಲ್ಲ. ನಾವು ಒಬ್ರಿಗೆ ಸಹಾಯತ ಮಾಡ್ಲಾಗತ್ತೀವಿ, ಒಬ್ರಿಗೆ ಟ್ರಾನ್ಸಾಕ್ಷನ್ ಮಾಡ್ಲಾಗತ್ತೀವಿ. ಓನ್ಲಿ ಸಿಸ್ಟಮ್ ನಾವು ಫಾಲೋ ಮಾಡ್ತಾ ಇದ್ದೀವಿ. ನಾವು ಮಾರ್ಕೆಟ್ದಾಗ ಮಾಡ್ತೀವಲ್ಲ, ಸಂಘ ಮಾಡ್ತೀವಿ, ಬಚತ್ ಗಟ್ ಮಾಡ್ತೀವಿ, ಲೇಡೀಸ್ ಸಂಘ ಇರ್ತಾವೆ, ಜೆಂಟ್ಸ್ ಸಂಘ ಇರ್ತಾವೆ. ಅಲ್ಲಿ ಏನು ಮಾಡ್ತೀವಿ ನಾವು, ಒಂದು 10-20 ಜನ ಒಂಕಾಟಿ ಬರ್ತೀವಿ, ಒಂದು ಕೆಲವು ಅಮೌಂಟ್ ಫಿಕ್ಸ್ ಮಾಡ್ತೀವಿ, ಪ್ರತಿ ತಿಂಗಳು ಅಷ್ಟು ಸೇವಿಂಗ್ ಮಾಡೋದು, ಯಾರಿಗೆ ಬೇಕು ಅವ್ರು ತೊಗೋತಾರೆ, ವಿತ್ ಇಂಟ್ರೆಸ್ಟ್ ಕೊಡ್ತಾರೆ, ಮತ್ತು ಎಲ್ಲರೂ ಹಂಚ್ಕೊಳ್ತೀವಿ. ಕರೆಕ್ಟ್ ಅಲ್ಲ? ಇದೇ ಸೇಮ್ ಒಂದು ಆಲ್ ಓವರ್ ಇಂಡಿಯಾದು ಸಂಘ ಇದೆ. ಬಟ್ ಆ ಸಂಘದಾಗ ನಾವು ತಿಂಗಳ ಕಟ್ಟಬೇಕಾಗಿತ್ತು. ಈ ಸಂಘದಾಗ ನಾವು ಒಂದೇ ಸರ್ತಿ ಹೆಲ್ಪ್ ಅಂತ ಕೊಡೋದದು. ಆ ಸಂಘದಾಗ ಒಂದು 10-20 ಜನನೇ ಇರ್ತಿತ್ತು. ಬಟ್ ಈ ಸಂಘದಾಗ ಸಾವಿರಾರು ಲಕ್ಷಗಟ್ಟಲೆ ಕರೋಡಗಟ್ಟಲೆ ಜನ ಬರ್ತಾರೆ. ಆ ಸಂಘದಾಗೂ 20 ಜನ ಏನು ಒಬ್ಬರದೇ ಪರಿಚಯದವ್ರು ಇದ್ದಿದ್ದಿಲ್ಲ. ಕೆಲವೊಬ್ಬರದು ಇಷ್ಟು ಹಿಂಗೆ ಎಲ್ಲರದು ಸೇರಿ ಸಂಘ ಚಾಲು ಆಗ್ತಿತ್ತು. ಈ ಸಂಘದಾಗೂ ನಿಮ್ಮ ಕೈಲಿ ಎಷ್ಟು ಜನರಿಗೆ ಈ ಸಂಘದಾಗ ಈ ಕರ್ಜ್ ಮುಕ್ತಿ ಅಭಿಯಾನದಾಗ ಜಾಯಿನ್ ಮಾಡೋದು ಕೆಪಾಸಿಟಿ ಇದೆ ಅಷ್ಟು ಮಾಡ್ಬೋದು. ಬಟ್ ಕನಿಷ್ಠ ನಾವು 4 ಮಂದಿಗೂ ಜಾಯಿನ್ ಮಾಡಿದ್ದೀವಿ. ಮತ್ತು ಅವ್ರ ಮುಂದೆ ಇದೇ ಸಿಸ್ಟಮ್ ಫಾಲೋ ಮಾಡಿದ್ರು ಅಂದರೆ ಮೈ ಡಿಯರ್ ಫ್ರೆಂಡ್, ನಾ ಖಂಡಿತವಾಗಿ ಹೇಳ್ತೀನಿ, ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಅಪಾರ್ಚುನಿಟಿ ನಿಮ್ಮ ಕೈಯಾಗಿ ಬಂದಿದೆ. ಇದು ಶ್ರೀ ಸ್ವಾಮಿ ಸಮರ್ಥದ ಇಚ್ಛೆ ಇದೆ. ನೀವು ಈ ಸಿಸ್ಟಮ್ದಾಗ ಬರಬೇಕು. ಈ ಸಿಸ್ಟಮ್ದಿಂದ ನಿಮ್ದು ಏನೋ ಕನಸುಗಳು, ಗುರಿಗಳು ಏನು ಫುಲ್ಫಿಲ್ ಆಗಿಲ್ಲ, ಆ ಎಲ್ಲ ಕನಸುಗಳು ಫುಲ್ಫಿಲ್ ಮಾಡೋದ ಅವಕಾಶ ಈ ಕರ್ಜ್ ಮುಕ್ತಿ ಅಭಿಯಾನದಲ್ಲಿ ಇದೆ. ಇದರ ಬಗ್ಗೆ ಡಿಟೇಲ್ ನಾಲೆಜ್ ಏನೋ ಬೇಕಿತ್ತಂದರೆ ನಿಮ್ಗೆ ಇದು ಯಾರು ವಿಡಿಯೋ ಕಳಿಸಿದ್ದಾರೆ ಅವ್ರಿಗೆ ಏನೋ ಡಿಟೇಲ್ ಕಾಂಟ್ಯಾಕ್ಟ್ ಮಾಡಿ ಡಿಟೇಲ್ ನಾಲೆಜ್ ತೊಗೋಬೋದು. ನಮ್ದು ಇದು ಒಂದು ಚಾನೆಲ್ ಇದೆ, ಈ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಬರೋದಿಂದ ಕರ್ಜ್ ಮುಕ್ತಿ ಅಭಿಯಾನ ಬಗ್ಗೆ ಇನ್ನೂ ಬೇರೆ ಟಾಪಿಕ್ ಮೇಲೆ ವಿಡಿಯೋ ಬರ್ತಾ ಇರ್ತಾವೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಅಂದರೆ ಅದ್ರದ್ದು ನೋಟಿಫಿಕೇಶನ್ ಇನ್ಸ್ಟಂಟ್ ನಿಮ್ಗೆ ಸಿಗುತ್ತೆ. ಈ ಕಡೆ ವಿಡಿಯೋ ಅಪ್ಲೋಡ್ ಆಯಿತು, ಆ ಕಡೆ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಾಗ ಇಷ್ಟೇ. ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಾಗ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜೈ ಹಿಂದ್.